ಹರೇ ಕೃಷ್ಣ. ಮೊದಲನೇ ಸ್ಕಂದ 18ನೇ ಅಧ್ಯಾಯ 32ನೇ ಶ್ಲೋಕ. ಸ್ಕಂದದ ಹೆಸರು ಸೃಷ್ಟಿ. ಪರೀಕ್ಷಿತ್ ಮಹಾರಾಜನಿಗೆ ಬ್ರಾಹ್ಮಣ ಕುಮಾರನ ಶಾಪ. ತಸ್ಯ ಪುತ್ರೋ ಅತಿ ತೇಜಸ್ವಿ ವಿಹರನ್ ಬಾಲಕೋ ಅರ್ಭಕೈಃ ರಾಜಸಾಗಂ ಪ್ರಾಪಿತಂ ತಾತಂ ಶ್ರುತ್ವಾ ತತ್ರೇದಂ ಅಬ್ರವೀತ್. ಬ್ರಾಹ್ಮಣ ಕುಮಾರನು ತುಂಬ ತೇಜಸ್ವಿಯೂ ಆದ ಮಗನೊಬ್ಬನು ಆ ಋಷಿಗೆ ಇದ್ದನು. ಆ ಹುಡುಗನು ಅನಾನುಭಾವಿಗಳಾದ ಇತರ ಹುಡುಗರೊಂದಿಗೆ ಆಟವಾಡುತ್ತಿರುವಾಗ ರಾಜನಿಂದ ತನ್ನ ತಂದೆಗೆ ಉಂಟಾದ ಬಾಧೆಯನ್ನು ತಿಳಿದು ತಕ್ಷಣವೇ ಹೀಗೆ ನುಡಿದನು. ನಾವು ಹಿಂದಿನ ಕೆಲವು ಶ್ಲೋಕಗಳಲ್ಲಿ ನೋಡಿದ್ವಿ, ಪರೀಕ್ಷಿತ್ ಮಹಾರಾಜರು ದಾಹದಿಂದ ಆ ಋಷಿ ಮುನಿಯ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಆ ಋಷಿ ಮುನಿಯನ್ನು ಬಿಟ್ಟು ಬೇರೆ ಯಾರಿರೋದಿಲ್ಲ. ಅವರು ಮೆಡಿಟೇಷನಲ್ಲಿ ಮಗ್ನನಾಗಿರ್ತಾರೆ, ಧ್ಯಾನದಲ್ಲಿ. ಆವಾಗ ಪರೀಕ್ಷಿತ್ ಮಹಾರಾಜನಿಗೆ ಏನನ್ಸುತ್ತೆ ಅಂದರೆ, ಇವರು ಬ್ರಾಹ್ಮಣರು, ನಾನು ಕ್ಷತ್ರಿಯ, ನನ್ನನ್ನು ಇವರು ಅವಾಯ್ಡ್ ಮಾಡೋದಕ್ಕೆ ಹೀಗೆ ಮಾಡ್ತಾ ಇರ್ಬೋದು ಅಂತ ಸ್ವಲ್ಪ ಕೋಪಗೊಂಡು ಅವರು ಹೊರಡೋಕ್ಕೆ ಅನ್ಕೋತಾರೆ ಆ ಜಾಗದಿಂದ. ಆವಾಗ ಅಲ್ಲಿ ಒಂದು ಮೃತವಾಗಿರುವ ಹಾವಿರುತ್ತೆ, ಹಾವಿನ ಬಾಡಿ ಇರುತ್ತೆ. ಅದನ್ನು ತಗೊಂಡು ಋಷಿಯ ಮೇಲೆ ಇಟ್ಟು ಹೋಗ್ತಾರೆ. ಮತ್ತೆ ತಮ್ಮ ಪ್ಯಾಲೇಸ್ಗೆ ಹೋದಾಗ, ಅರಮನೆಗೆ ಹೋದಾಗ ಮತ್ತೆ ಯೋಚನೆ ಮಾಡ್ತಾರೆ ಅವರು, ನಿಜವಾಗ್ಲೂ ಈ ಋಷಿ ಮುನಿ ಮೆಡಿಟೇಷನ್ ಮಾಡ್ತಾ ಇದ್ರ, ಇಲ್ಲ ನಾನೇ ಕೋಪದಿಂದ ಹಾಗೆ ಮಾಡೋದನ್ನ. ಅದಾದ ಮೇಲೆ ಈ ಶ್ಲೋಕ ಬರುತ್ತೆ. ಆ ಸನ್ನಿವೇಶದಲ್ಲಿ ಈ ಬ್ರಾಹ್ಮಣರಿಗೆ, ಈ ಋಷಿ ಮುನಿಗೆ ಒಬ್ಬ ಮಗನಿರ್ತಾನೆ. ಆ ಮಗನ ಹೆಸರು ಶೃಂಗಿ. ಅವನಿಗೆ ಇದು ತಿಳಿದು ಬರುತ್ತೆ. ಈ ಶ್ಲೋಕದ ಸನ್ನಿವೇಶ ಅದು. ಹಾಗೆ ಇಲ್ಲಿ ಮುಂದೆ ಏನು ಬರುತ್ತೆ ಅಂದರೆ, ಪರೀಕ್ಷಿತ್ ಮಹಾರಾಜನಿಗೆ ಆ ಶೃಂಗಿ ಬ್ರಾಹ್ಮಣ ಶಾಪ ಕೊಡುತ್ತಾನೆ. ಆ ಶಾಪ ಕೊಡುವ ಮುಂಚೆ ಇಂದ ಫ್ಯೂಚರ್ ಶ್ಲೋಕಗಳಲ್ಲಿ, ಮುಂದಿನ ಶ್ಲೋಕಗಳು ಬರುತ್ತೆ. ಆ ಸನ್ನಿವೇಶಗಳನ್ನು ಹೇಳುವುದಕ್ಕೆ ಇಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಬಂದಿದೆ. ಇಲ್ಲಿ ನೀಡಿರುವ ವಿವರಣೆ, ಈ ಶ್ಲೋಕದಲ್ಲಿ ಅನುವಾದ ಭಾವಾರ್ಥದಲ್ಲಿ ಪ್ರಭುಪಾದ ಏನು ಹೇಳ್ತಾ ಇದ್ದಾರೆ, ವಿವರಣೆ ಅಂದರೆ, ಕಲಿಯುಗದಲ್ಲಿ ಹೇಗೆ ಪರಿಸ್ಥಿತಿಗಳು, ಸಿಚುಯೇಷನ್ಗಳು ತೀವ್ರವಾಗಿ ಹೇಗೆ ಹದಗೆಡುತ್ತೆ ಎಂಬುದನ್ನು ತಿಳಿದಿದ್ದಾರೆ. ಸಮಾಜದ, ಈ ಸೊಸೈಟಿಯ ಮುಖಂಡರಾಗಬೇಕಾದ, ಹೆಡ್ ಆಗಬೇಕಾದ ಬ್ರಾಹ್ಮಣರ ಪತನ ಹೇಗಾಗಿದೆ, ಅವರ ಡೌನ್ಗ್ರೇಡ್ ಹೇಗಾಗಿದೆ, ಬೇರೆ ವರ್ಗಗಳ ಕಂಪ್ಯಾರಿಸನಲ್ಲಿ ಇಲ್ಲಿ ನೋಡಬಹುದು. ವರ್ಣಾಶ್ರಮ ಧರ್ಮ ಭಗವಂತ ಕ್ರಿಯೇಟ್ ಮಾಡಿರೋದು. ಭಗವಂತನ ಸೃಷ್ಟಿಯಲ್ಲಿ ವರ್ಣಾಶ್ರಮ ಧರ್ಮಗಳಿವೆ. 4 ವರ್ಣಗಳು, 4 ಆಶ್ರಮಗಳು. ವರ್ಣಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಸ್. ಆಶ್ರಮದಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಈ 8 ವೆರೈಟೀಸ್, ವಿಡಂಗಣೆಗಳೇನಿದೆ, ಇದು ಒಂದು ಬಹಳ ಮುಖ್ಯವಾದ ಒಂದು ಸೊಸೈಟಿಲಿ ಮುಖ್ಯವಾಗಿ ಇರಬೇಕಿದು. ಇದು ಭಗವಂತನ ಸೃಷ್ಟಿ, ನ್ಯಾಚುರಲ್ ಆಗಿರುತ್ತೆ. ಇದು ನೀವು ಯಾವುದೇ ದೇಶಕ್ಕೆ ಹೋದರೂ, ಇವಾಗ ಕೂಡ ಹೋದರೂ ಒಂದು ಪ್ರಮಾಣಕ್ಕೆ ಇದು ಇರುತ್ತೆ. ಇದು ಕಲಿಯುಗದಲ್ಲಿ
ಹೇಗೆ ಈ ವರ್ಣಗಳಲ್ಲಿ ಭೇದ ಭಾವ, ಕೀಳಾಗಿ ನೋಡುವುದು, ಒಂದು ವರ್ಣ ಮತ್ತೊಂದು ವರ್ಣಕ್ಕೆ, ಈಗ ಇಲ್ಲಿ ಉದಾಹರಣೆ ಹೇಗಿದೆ ಅಂದರೆ, ಹೇಗೆ ಬ್ರಾಹ್ಮಣ ವರ್ಗದವರು ಕ್ಷತ್ರಿಯ ವರ್ಗವನ್ನು ಕೀಳಾಗಿ ನೋಡುವುದನ್ನು ಇಲ್ಲಿ ನಾವು ಈ ಶ್ಲೋಕದಲ್ಲಿ ನೋಡಬಹುದು. ಸೊ ಇದು ಕಲಿಯ ಪ್ರಭಾವ. ಸೊ ಬೇರೆ ಯುಗಗಳಲ್ಲಿ ಈ ಥರ ಪ್ರಭಾವ ಇರಲಿಲ್ಲ. ಸೊ ಈ 4 ವರ್ಣಗಳು ಮತ್ತು 4 ಆಶ್ರಮಗಳು, ಅದರಲ್ಲಿ ಹೊಂದಾಣಿಕೆ ಇದೆ, ಕೋಆಪರೇಷನ್ ಇದೆ. ಸೊ ಏನಕ್ಕಂದರೆ ಭಗವಂತನಿಗೆ ಭಕ್ತಿ ಮಾಡೋದಕ್ಕೆ ಎಲ್ಲರೂ ಕೂಡಿ ಒಟ್ಟಿಗೆ ಭಕ್ತಿ ಸೇವೆ, ಸಂಕೀರ್ತನ ಯಜ್ಞ, ಭಗವಂತನಿಗೆ ಸೇವೆ, ಡಿವೋಷನಲ್ ಸರ್ವಿಸ್ ಮಾಡೋದಕ್ಕೆ ಈ ಸೃಷ್ಟಿಯಲ್ಲಿ ಈ 8 ವೆರೈಟೀಸ್ ಇದೆ. ಆದರೆ ಕಲಿಯುಗದ ಪ್ರಾರಂಭದಲ್ಲಿ 5000 ವರ್ಷಗಳ ಮುಂಚೆ ಹೇಗೆ ಈ ವರ್ಣಗಳಲ್ಲಿ ಭೇದ ಉಂಟಾಗಿದೆ, ಯಾವುದರಿಂದ, ಕಲಿಯ ಪ್ರಭಾವದಿಂದ ಆ ಭೇದಗಳು ಉಂಟಾಗಿದೆ. ಇದು 5000 ವರ್ಷಗಳ ಹಿಂದೆ ಕಲಿಯುಗದ ಪ್ರಾರಂಭದಲ್ಲಿ ಶುರು ಆಯಿತು. ಮುಂಚೆ ಬೇರೆ ಯುಗಗಳಲ್ಲಿ ಇದಿರಲಿಲ್ಲ, ಅಷ್ಟಾಗಿರಲಿಲ್ಲ. ಸೊ ಕಲಿಯುಗದ ಪ್ರಭಾವದಿಂದ ಇದು ಹೆಚ್ಚಾಗಿದೆ. ಈ ದಿನಕ್ಕೂ ಕೂಡ ನಾವು ಇದನ್ನು ನೋಡ್ಬೋದು. ಜಸ್ಟ್ ನೀವು ಒಂದು 300 ವರ್ಷ ಹಿಸ್ಟ್ರಿ ತಗೊಂಡ್ರು, ಈ ಭಾರತ ದೇಶದ ಹಿಸ್ಟ್ರಿ ತಗೊಂಡ್ರು, ಎಲ್ಲರೂ ಅನಾಲಿಸಿಸ್ ಮಾಡಿರೋದು ಹೀಗೆ, ಬ್ರಿಟಿಷರ್ಸ್ ಎಲ್ಲ ಅನಾಲಿಸಿಸ್ ಮಾಡಿರೋದು ಹೇಗೆ ಹೈಯರ್ ಸೊಸೈಟೀಸ್ ಲೋವರ್ ಸೊಸೈಟಿನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂತ. ಸೊ ಅವರು ಅದನ್ನು ತಗೊಂಡು ಅವರು ಇನ್ನೂ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಸೊ ದಟ್ ಈಸ್ ದ ನೇಚರ್ ಆಫ್ ಮೆಟೀರಿಯಲ್ ವರ್ಲ್ಡ್. ಎನಿವೇಸ್, ಸೊ ಹಾಗೆ ಭಾವಾರ್ಥದಲ್ಲಿ ಎಕ್ಸ್ಪ್ಲನೇಷನ್ ಬರುತ್ತೆ. ಈ ಬಾಲಕನು ಏನು ತಿಳಿದಾನೆ, ಈ ಶೃಂಗಿ ಬ್ರಾಹ್ಮಣ, ಈ ಪರೀಕ್ಷಿತ್ ಮಹಾರಾಜ ತನ್ನ ಅಧಿಕಾರದ ಮಿತಿಯನ್ನು ಮೀರಿದ್ದಾನೆ ಎಂದು ಶೃಂಗಿ ಬ್ರಾಹ್ಮಣ ತಿಳಿಯುತ್ತಾನೆ, ತಪ್ಪಾಗಿ ಭಾವಿಸುತ್ತಾನೆ. ಆ್ಯಕ್ಚುಲಿ ಪರೀಕ್ಷಿತ್ ಮಹಾರಾಜ ಒಬ್ಬ ಶುದ್ಧ ಭಕ್ತ, ಪ್ಯೂರ್ ಡಿವೋಟಿ, ಈಸ್ ಅ ಗುಡ್ ಅಡ್ಮಿನಿಸ್ಟ್ರೇಟರ್, ಒಬ್ಬ ಪರ್ಫೆಕ್ಟ್ ಕ್ಷತ್ರಿಯ, ಡಿವೋಟಿ, ಶುದ್ಧ ಭಕ್ತ ಮತ್ತು ಪರ್ಫೆಕ್ಟ್ ಕ್ಷತ್ರಿಯ. ಸೊ ಅವನು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆದರೆ ಭಗವಂತನ ಲೀಲೆಯಿಂದ ಆ ಒಂದು ಸನ್ನಿವೇಶ ನಡೆದಿದೆ, ಒಂದು ಆಹ್ವಾನ ಹಾಕೋದಕ್ಕೆ. ಆದರೂ ಆ ರಾಜ ಆ ಥರ ಮಾಡಿದರೂ ಕೂಡ ಅವನಿಗೆ ಈ ತೀವ್ರ ಶಾಪ ಸಿಗುವ ಅವಶ್ಯಕತೆ ಏನಿರಲಿಲ್ಲ. ಅದೆಲ್ಲ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಹೇಗೆ ಆ ಋಷಿ ಮನಿಗಳಿಗೆ ಗೊತ್ತಾಗುತ್ತೆ, ಅವರು ತನ್ನ ಮಗನಿಗೆ ಹೇಳ್ತಾರೆ. ಇದೆಲ್ಲ ಒಂದು ಭಗವಂತನ ಲೀಲೆ. ಶ್ರೀಮದ್ ಭಾಗವತ ಪುರಾಣ ಒಂದು ಹೊರಗೆ ಬರಬೇಕು ಅಂತ. ಸೊ ಹೀಗೆ ಶೃಂಗಿ ಬ್ರಾಹ್ಮಣ ತಪ್ಪಾಗಿ ಭಾವಿಸಿ ರಾಜನಿಗೆ ಶಾಪ ನೀಡುತ್ತಾನೆ. ಸೊ ಇಲ್ಲಿ ಶೃಂಗಿ ಬ್ರಾಹ್ಮಣ ಕಲಿಯುಗದ ಪ್ರಭಾವದಿಂದ ಈ ರೀತಿ ಶಾಪ ನೀಡುತ್ತಾನೆ. ಸೊ ಹಾಗೆ ಭಾವಾರ್ಥದಲ್ಲಿ ಪ್ರಭುಪಾದರ ಮತ್ತು ಹಲವು ಸಂದೇಶವನ್ನು ನೀಡಿದ್ದಾರೆ ನಮಗೆ. ಸೊ ಪರೀಕ್ಷಿತ್ ಮಹಾರಾಜನ ಕಾಲದಲ್ಲಿ ಅವನ ಆಡಳಿತ ಬಹಳ ಶ್ರೇಷ್ಠವಾಗಿತ್ತು, ಬಹಳ ಪರ್ಫೆಕ್ಟ್ ಆಗಿತ್ತು. ಎಲ್ಲ ವರ್ಣಗಳು, ಎಲ್ಲ ಆಶ್ರಮಗಳು ತಮ್ಮ ಧರ್ಮವನ್ನು ಫಾಲೋ ಮಾಡ್ತಾ ಇದ್ದರು, ಅನುಸರಿಸ್ತಿದ್ರು. ಹಾಗೆ ಭಗವಂತನನ್ನು ತಮ್ಮ ಜೀವನದ ಮುಖ್ಯ ಭಾಗವಾಗಿ ಇಟ್ಕೊಂಡಿದ್ರು. ಹಾಗೆ ಈ ಪರೀಕ್ಷಿತ್ ಮಹಾರಾಜರ ಆಡಳಿತ ಎಷ್ಟು ಪರ್ಫೆಕ್ಟ್ ಆಗಿತ್ತಂದರೆ, ಈ ಶೃಂಗಿ ಬ್ರಾಹ್ಮಣ ಬಹಳ ಚಿಕ್ಕ ಹುಡುಗ, ಎಳೆಯ ವಯಸ್ಸಿನ ಬಾಲಕ. ಎಷ್ಟು ವಯಸ್ಸಂತ ಎಕ್ಸಾಕ್ಟಾಗಿ ಹೇಳಿಲ್ಲ ಇಲ್ಲಿ.
ನಾವೇನು ಅನ್ಕೋಬೋದು ಅಂದರೆ ಸುಮಾರು ಒಂದು 8-10 ವರ್ಷಗಳ ಕೆಳಗಡೆನೇ ಇದ್ದಾರೆ. 4 ಇರ್ಬೋದು, 6 ಇರ್ಬೋದು, 8 ಇರ್ಬೋದು, ಗೊತ್ತಿಲ್ಲ ನಮಗೆ ಸರಿಗೆ. ಸೊ ಆ ಬಾಲಕ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದ್ದರೂ ಕೂಡ ಅವನಿಗೆ ಈ ಬ್ರಾಹ್ಮಣ ಶ್ರೇಷ್ಠರಿಗೆ ಎಷ್ಟು ಶಕ್ತಿ ಇರುತ್ತೆ, ಬ್ರಾಹ್ಮಣಿಕಲ್ ಪವರ್, ಆ ಶಕ್ತಿಗಳೆಲ್ಲ ಇದೆ ಅವನಿಗೆ. ಬ್ರಹ್ಮ ತೇಜಸ್, ಬ್ರಾಹ್ಮಣಿಕಲ್ ತೇಜಸ್ ಇದೆ, ಆ ಶಕ್ತಿಗಳಿದೆ ಎಲ್ಲ. ಸೊ ಇದು ಪರೀಕ್ಷಿತ್ ಮಹಾರಾಜನ ಆಡಳಿತದ ಪ್ರಭಾವ. ಅಷ್ಟು ಪರ್ಫೆಕ್ಟಾಗಿ ಅವರು ಆಡಳಿತ ಮಾಡ್ತಿದ್ರು. ಒಂದು ಚಿಕ್ಕ ಹುಡುಗನಿಗೆ ಒಬ್ಬ ಹೈಲಿ ಪ್ರಾಕ್ಟೀಸ್ಡ್ ಬ್ರಾಹ್ಮಣ ಹಾಗೆ ಶಕ್ತಿ ಇದೆ. ಸೊ ಈ ಬ್ರಾಹ್ಮಣನ ಹೆಸರು, ಚಿಕ್ಕ ಮಗುವಿನ ಹೆಸರು ಶೃಂಗಿ ಅಂತ. ಸೊ ಇವನು ತನ್ನ ತಂದೆಯಿಂದ ಅತ್ಯುನ್ನತ ಶ್ರೇಣಿಯ ತರಬೇತಿಯನ್ನು ಇಸ್ಕೊಂಡಿದ್ದಾನೆ. ಅವ್ರ ತಂದೆ ಅವರಿಗೆ ಕೊಟ್ಟಿದ್ದಾರೆ ಬ್ರಹ್ಮಚಾರ್ಯದಲ್ಲಿ ಮತ್ತು ಹಲವಾರು ವಿಚಾರಗಳಲ್ಲಿ. ಸೊ ಆ ರೀತಿಯ ಪ್ರಾಕ್ಟೀಸಿಂದ ಈ ಶೃಂಗಿ ಬ್ರಾಹ್ಮಣ ಬಹಳ ಶಕ್ತಿಶಾಲಿಯಾಗಿದ್ದಾನೆ ಆ ವಯಸ್ಸಿನಲ್ಲೂ ಕೂಡ. ಸೊ ಈ ಸಿಚುಯೇಷನಲ್ಲಿ ಕಲಿಪುರುಷ ತನ್ನ ಪ್ರಭಾವವನ್ನು ಹೇಗೆ ಹೆಚ್ಚಿಸಲು ಪ್ರಯತ್ನ ಪಡ್ತಾ ಇದ್ದಾನೆ. 5,000 ವರ್ಷಗಳ ಮುಂಚೆ ಎಲ್ಲಿ ಪರೀಕ್ಷಿತ್ ಮಹಾರಾಜ ಇದ್ದಾಗ, ಸೊ 4 ವರ್ಗಗಳ ದೈನಂದಿನ ಚಟುವಟಿಕೆಗಳಲ್ಲಿ ಹೇಗೆ ಕಲಿಪುರುಷ ತನ್ನನ್ನು ತಾನು ಇನ್ವಾಲ್ವ್ ಮಾಡಿಕೊಳ್ಳೋಕ್ಕೆ ಬಹಳ ಪ್ರಯತ್ನಿಸುತ್ತಿದ್ದಾನೆ. ಅವನ ಕಡೆಯಿಂದ ಅವಕಾಶಗಳಿಗೆ ಕಾಯುತ್ತಿದ್ದಾನೆ, ಹುಡುಕುತ್ತಿದ್ದಾನೆ. ಸೊ ಹೀಗೆ ಇಲ್ಲಿ ಅವನಿಗೆ ಒಂದು ಅವಕಾಶ ಸಿಕ್ಕಿದೆ. ಇಲ್ಲಿ ಶೃಂಗಿ ಬ್ರಾಹ್ಮಣ ಪರೀಕ್ಷಿತ್ ಮಹಾರಾಜನಿಗೆ ಶಾಪ ಕೊಡ್ತಾನೆ. ಸೊ ಇದು ಕಲಿಗೆ ಬಹಳ ಒಂದು ಮುಖ್ಯವಾದ ಆಪರ್ಚುನಿಟಿ. ಯಾಕಂದರೆ ಈ ಹುಡುಗ ಶೃಂಗಿ ಬ್ರಾಹ್ಮಣ ಅವನಿಗೆ ಅನುಭವ ಇಲ್ಲ ಜೀವನದಲ್ಲಿ, ಲೈಫ್ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ ಅವನಿಗೆ. ಯಾವುದರಲ್ಲಿ? ಈ ವೇದಿಕ್ ಕಲ್ಚರಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವನಿಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಕಮ್ಮಿ. ಸೊ ಅದಕ್ಕಾಗಿ ಕಲಿ ಇಲ್ಲಿ ಪ್ರವೇಶ ಮಾಡಿದ ಅವನ ಮೂಲಕ. ಸೊ ಈ ಸಮಯದಿಂದ ಕೆಲವು ಬ್ರಾಹ್ಮಣ ಪಂಗಡದವರು ತಮ್ಮ ಕೆಳಗಡೆ ಇರುವ ಅದರ್ ಸೋಷಲ್ ಆರ್ಡರ್ಸ್, ಕ್ಷತ್ರಿಯ, ವೈಶ್ಯ, ಶೂದ್ರಸ್ ಅವರನ್ನು ಕೀಳಾಗಿ ನೋಡಲು ಪ್ರಾರಂಭವಾಯಿತು ಆ ಸಮಯದಿಂದ. ಹಾಗೆ ಸಾಂಸ್ಕೃತಿಕ ಜೀವನವು ದಿನದಿಂದ ದಿನಕ್ಕೆ ಕ್ಷೀಣಿಸಲು ತೊಡಗಿತು. ದ ಕಲ್ಚರಲ್ ಲೈಫ್ ಆಫ್ ದ ಪೀಪಲ್ ಆ ಸಮಯದಿಂದ ಅದು ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಬ್ರಾಹ್ಮಣಿಕಲ್ ಇಂಜಸ್ಟಿಸ್, ಸೊ ಬ್ರಾಹ್ಮಣ ಕುಲರಿಂದ ಅನ್ಯಾಯಕ್ಕೆ ಮೊದಲನೇ ಬಲಿಪಶು ಆದ ವ್ಯಕ್ತಿ ಯಾರೆಂದರೆ ಪರೀಕ್ಷಿತ್ ಮಹಾರಾಜ. ಸೊ 5,000 ವರ್ಷಗಳ ಮುಂಚೆ ಪರೀಕ್ಷಿತ್ ಮಹಾರಾಜ ಫಸ್ಟ್ ವಿಕ್ಟಿಮ್ ಆಗ್ತಾರೆ. ಈ ಬ್ರಾಹ್ಮಣಿಕಲ್ ಇಂಜಸ್ಟಿಸ್ ಬೇರೆ ವರ್ಗಗಳಿಗೆ, ಯಾಕಂದರೆ ಪರೀಕ್ಷಿತ್ ಮಹಾರಾಜ ಒಬ್ಬ ಕ್ಷತ್ರಿಯ. ಸೊ ಈ 4 ವರ್ಣಗಳಲ್ಲಿ ಬ್ರಾಹ್ಮಣ ಮೇಲ್ ಬರ್ತಾರೆ, ಕ್ಷತ್ರಿಯ ಕೆಳಗಡೆ ಬರ್ತಾರೆ, ಆಮೇಲೆ ವೈಶ್ಯ, ಶೂದ್ರಸ್, ಹಾಗೆ. ಸೊ ಹೀಗೆ ಪರೀಕ್ಷಿತ್ ಮಹಾರಾಜರು
ಕಲಿಗೆ ಆ್ಯಕ್ಚುಲಿ ತನ್ನ ಸಿಟಿಸನ್ಸ್ಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ರು ಪರೀಕ್ಷಿತ್ ಮಹಾರಾಜರು. ಆದರೆ ಇಲ್ಲಿ ಕಲಿಗೆ ಪ್ರವೇಶ ಸಿಕ್ಕದು ತನ್ನ ಪ್ರಭಾವವನ್ನು ಹೆಚ್ಚು ಮಾಡೋದಕ್ಕೆ. ಆವಾಗ ಪರೀಕ್ಷಿತ್ ಮಹಾರಾಜನ ಪ್ರೊಟೆಕ್ಷನ್ ಕಮ್ಮಿ ಆಯಿತು ಈ ಸಮಯದಿಂದ. ಸೊ ಈ ಶ್ಲೋಕದಿಂದ, ಈ ಅಧ್ಯಾಯದಿಂದ ನಾವು ಇನ್ನೂ ಅರ್ಥ ಮಾಡ್ಕೋಬೋದು ಕೆಲವು ವಿಚಾರಗಳನ್ನು. ಆ್ಯಕ್ಚುಲಿ ನಾವು ಕೆಲವು ಶ್ಲೋಕಗಳ ಹಿಂದೆ ನೋಡಿದ್ದೇವೆ ಹೇಗೆ ಈ ಕಲಿಪುರುಷ ತುಂಬ ಕಪ್ಪಾಗಿರುವ ವ್ಯಕ್ತಿ, ವಿಕಾರವಾಗಿರುವ ವ್ಯಕ್ತಿ ಒಂದು ಹಸುವನ್ನು ಹಾಗೂ ಎತ್ತನ್ನು ಹಿಂಸಿಸಲು ಬರುತ್ತಾನೆ, ಒಡೆಯಲು ಬರುತ್ತಾನೆ. ಸೊ ಆವಾಗ ಪರೀಕ್ಷಿತ್ ಮಹಾರಾಜ್ ಅದನ್ನು ನೋಡಿ ಆ ತಕ್ಷಣವೇ, ಆ ಸಮಯದಲ್ಲೇ ತನ್ನ ಖಡ್ಗವನ್ನು ತಗೊಂಡು ಆ ವ್ಯಕ್ತಿಯನ್ನು ಸಾಯಿಸಲು ಟ್ರೈ ಮಾಡ್ತಾನೆ. ಅದೇ ಕಲಿಪುರುಷ. ಆದರೆ ಆ ಕಲಿಪುರುಷ ಕೂಡ ಈ ಪರೀಕ್ಷಿತ್ ಮಹಾರಾಜನ ಒಂದು ಸಿಟಿಸನ್, ಆ ರಾಜ್ಯದ ಒಂದು ಪ್ರಜೆ. ಸೊ ಅದಕ್ಕಾಗಿ ಈ ಕಲಿಪುರುಷನಿಗೆ ಬಹಳ ಭಯವಾಗುತ್ತೆ, ಈಗ ಪರೀಕ್ಷಿತ್ ಮಹಾರಾಜ್ ನನ್ನನ್ನು ಸಾಯಿಸಲು ಬಂದಿದ್ದಾರೆ ಅಂತ. ಅವಾಗ ತಕ್ಷಣವೇ ಈ ಕಲಿಪುರುಷ ಪರೀಕ್ಷಿತ್ ಮಹಾರಾಜನಿಗೆ ಶರಣಾಗುತ್ತಾನೆ. ಸೊ ಶರಣಾದ್ಮೇಲೆ ಅವನು ಈ ರಾಜ್ಯದ ಪ್ರಜೆ. ಅದಕ್ಕಾಗಿ ಪರೀಕ್ಷಿತ್ ಮಹಾರಾಜನಿಗೆ ಆ ಕಲಿಪುರುಷನಿಗೆ ಕೂಡ ಒಂದು ಜಾಗ ಕೊಡಬೇಕು ತನ್ನ ರಾಜ್ಯದಲ್ಲಿ ಓಡ್ಕೊಳ್ಳೋದು. ಸೊ ಹಾಗೆ ಕಲಿಪುರುಷ ಪರೀಕ್ಷಿತ್ ಮಹಾರಾಜನಿಗೆ ಬೇಡ್ಕೊತಾನೆ, ನಾನು ಕೂಡ ಈಗ ನಿನ್ನ ರಾಜ್ಯದ ಪ್ರಜೆ, ನನಗೆ ರಕ್ಷಣೆ ಕೊಡು, ನನಗೆ ಒಂದು ಜಾಗ ಕೊಡು ಇರುವುದಕ್ಕೆ ಅಂತ. ಸೊ ಆವಾಗ ಪರೀಕ್ಷಿತ್ ಮಹಾರಾಜ 4 ಜಾಗಗಳಲ್ಲಿ ಈ ಕಲಿಪುರುಷನಿಗೆ ಸ್ಥಾನ ಕೊಡುತ್ತಾನೆ. ಸೊ ಯಾವುದದು? ಎಲ್ಲಿ ಮಾಂಸಾಹಾರ, ಮೀಟ್ ಈಟಿಂಗ್ ನಡೀತಾ ಇದೆ, ಎಲ್ಲಿ ಮಾದಕ ವಸ್ತುಗಳ ಸೇವನೆ, ಇಂಟಾಕ್ಸಿಕೇಶನ್ ನಡೀತಾ ಇದೆ, ಎಲ್ಲಿ ಜೂಜಾಟ ನಡೀತಾ ಇದೆ, ಗ್ಯಾಮ್ಲಿಂಗ್, ಹಾಗೆ ಎಲ್ಲಿ ಇಲಿಸಿಟ್ ಸೆಕ್ಸ್, ಅಕ್ರಮ ಲೈಂಗಿಕ ಸಂಬಂಧಗಳು ನಡೀತಾ ಇದೆ. ಸೊ ಈ ರೀತಿ 4 ಜಾಗಗಳಲ್ಲಿ ಪರೀಕ್ಷಿತ್ ಮಹಾರಾಜನು ಈ ಕಲಿಪುರುಷನಿಗೆ ಸ್ಥಾನ ಕೊಡ್ತಾನೆ, ಜಾಗ ಕೊಡ್ತಾನೆ. ಆವಾಗ ಕಲಿಪುರುಷ ಹುಡುಕ್ತಾನೆ, ಎಲ್ಲ ಕಡೆ ಹುಡುಕ್ತಾನೆ. ಆದರೆ ಅವನಿಗೆ ಈ 4 ರೀತಿಯ ಚಟುವಟಿಕೆಗಳು ಎಲ್ಲೂ ಸಿಗುವುದಿಲ್ಲ ಈ ಕಲಿಪುರುಷನಿಗೆ. ಆವಾಗ ಮತ್ತೆ ಬಂದು ಪರೀಕ್ಷಿತ್ ಮಹಾರಾಜನಿಗೆ ಬೇಡ್ಕೋತಾನೆ, ನಿನ್ನ ರಾಜ್ಯದಲ್ಲಿ ಈ ಥರ ಚಟುವಟಿಕೆಗಳು ಎಲ್ಲೂ ನಡೀತಾನೆ ಇಲ್ಲ, ನಾನೆಲ್ಲಿ ವಾಸಿಸಲಿ ಅಂತ. ಸೊ ಮತ್ತೆ ಆವಾಗ ಈ ಕಲಿಪುರುಷನಿಗೆ ಮತ್ತೊಂದು ಜಾಗದಲ್ಲಿ ಪರೀಕ್ಷಿತ್ ಮಹಾರಾಜನು ಉಳ್ಕೊಳ್ಳೋಕ್ಕೆ ಜಾಗ ಕೊಡ್ತಾನೆ. ಸೊ ಅದೆಲ್ಲಿ ಅಂದರೆ ಚಿನ್ನದಲ್ಲಿ. ಸೊ ಇದು ಒಂದು ಹಾಫ್ ಅಂಡರ್ಸ್ಟ್ಯಾಂಡಿಂಗ್. ಇದು ಚಿನ್ನದಲ್ಲಿ ಅಂದರೆ ಎಲ್ಲೆಲ್ಲಿ ಚಿನ್ನ ಇದೆ ಅಲ್ಲೆಲ್ಲ ಕಲಿ ಇರ್ತಾನೆ ಅಂತಲ್ಲ. ಸೊ ಚಿನ್ನ ಆರ್ ವೆಲ್ತ್, ಐಶ್ವರ್ಯ, ಯಾರು ತಮ್ಮ ಇಂದ್ರಿಯ ತೃಪ್ತಿಗಳಿಗೆ ಸಂಗ್ರಹಣೆ ಮಾಡಿರ್ತಾರೋ, ಸ್ಟೋರೇಜ್ ಮಾಡಿರ್ತಾರೆ, ಅಂಥ ಜಾಗದಲ್ಲಿ ಮಾತ್ರ ಈ ಕಲಿಪುರುಷ ತನ್ನ ಸ್ಥಾನವನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಆದರೆ ಆ ಚಿನ್ನವನ್ನು ಈಗ ಭಗವಂತನ ಸೇವೆ, ಚಿನ್ನ, ಐಶ್ವರ್ಯ, ಹಣ, ಆ ಚಿನ್ನವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ
ದೇವರ ಕಾರ್ಯಕ್ರಮಗಳು, ಭಕ್ತಿಯ ಕಾರ್ಯಕ್ರಮಗಳು, ದೇವಸ್ಥಾನದ ಕಾರ್ಯಕ್ರಮಗಳು, ಶುದ್ಧ ಭಕ್ತರ ಕಾರ್ಯಕ್ರಮಗಳು, ಸಂಕೀರ್ತನ ಯಜ್ಞೆಯ ಕಾರ್ಯಕ್ರಮಗಳು, ಪ್ರಚಾರದ ಕಾರ್ಯಕ್ರಮಗಳು, ಭಗವತ್ ಸಂದೇಶದ ಕಾರ್ಯಕ್ರಮಗಳಲ್ಲಿ ಆ ಚಿನ್ನ ಐಶ್ವರ್ಯವನ್ನು ತೊಡಗಿಸ್ಕೊಂಡ್ರೆ ಅಲ್ಲಿ ಕಲಿಯ ಪ್ರವೇಶ ಇಲ್ಲ. ಈಗ ನೀವು ನಮ್ಮ ಮೈನ್ ಟೆಂಪಲ್ ಇಲ್ಲಿ ಹೋದರೆ ಸ್ವಲ್ಪ ಆರ್ಚ್ ನೋಡ್ತೀರ, ಪ್ರದಕ್ಷಿಣೆ ಮಾರ್ಗ ನೋಡ್ತೀರ, ಅದು ಚಿನ್ನ, ಅದು ಒರಿಜಿನಲ್ ಚಿನ್ನ, ಅದು ಡೂಪ್ಲಿಕೇಟ್ ಅಲ್ಲ. ಸೊ ಆ ಚಿನ್ನ ಭಗವಂತನ ಸೇವೆಯಲ್ಲಿದೆ, ಭಗವಂತನ ಗ್ಲೋರಿಫಿಕೇಶನ್, ಅವನ ಆಪುಲೆನ್ಸಲ್ಲಿದೆ. ಸೊ ಆ ರೀತಿಯ ಚಿನ್ನದಲ್ಲಿ ಕಲಿ ಇರುವುದಿಲ್ಲ. ಸೊ ಕಲಿಯ ಪ್ರವೇಶ 5,000 ವರ್ಷಗಳ ಮುಂಚೆನೇ 5 ಜಾಗದಲ್ಲಿ, ಆ್ಯಕ್ಚುಲಿ 5,000 ವರ್ಷಗಳ ಮುಂಚೆ ಒಂದೇ ಜಾಗದಲ್ಲಿ ಪ್ರವೇಶ ಆಗಿದೆ. ಸೊ ಈ ದಿನದಲ್ಲಿ ಹಲವಾರು ಜಾಗದಲ್ಲಿ ಪ್ರವೇಶವಾಗಿದೆ. ಸೊ ಇದು 5 ಕಡೆ ಅಲ್ಲ, ಇನ್ನೂ ಎಷ್ಟೊಂದು ಕಡೆ ಪ್ರವೇಶ ಆಗಿದೆ. ಸೊ ಇದು ಈ 5 ಪ್ರಾಮಿನೆಂಟ್ ಮುಖ್ಯವಾದ ಜಾಗಗಳು ನಮಗೆ ತಿಳಿದು ಬರೋದು ಹಾಗೆ. ಸೊ ಅದಕ್ಕಾಗಿ ನಾವೇನು ಮಾಡ್ಬೋದು, ನಾವೀಗ 5,000 ವರ್ಷಗಳ ಮುಂಚೆ ಇಲ್ಲ, ಪರೀಕ್ಷಿತ್ ಮಹಾರಾಜರ ಸಮಯದಲ್ಲಿಲ್ಲ, ಇವಾಗಿದ್ದೀವಿ, ಈ ಸಮಯದಲ್ಲಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಚಿನ್ನ ಅಂತ ಹೇಳಿದ್ರೆ ಇಟ್ ಸ್ಪೆಸಿಫಿಕಲಿ ಸಿಂಬಲೈಸಸ್ ಗೋಲ್ಡ್, ಚಿನ್ನ, ಮತ್ತು ಹಣ, ಐಶ್ವರ್ಯ, ಆಪುಲೆನ್ಸ್. ಸೊ ಎನಿಥಿಂಗ್ ವೆರಿ ವ್ಯಾಲ್ಯೂಬಲ್ ಇದನ್ನು ಸಿಗ್ನಿಫಿಕೆಂಟ್ ಆಗಿ ಇಂಡಿಕೇಟ್ ಮಾಡುತ್ತೆ. ಸೊ ನಾವೇನು ಮಾಡ್ಬೋದಂದರೆ, ಇದು ಶಾಸ್ತ್ರಗಳಲ್ಲಿ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಸೊ ನಮ್ಮ ದುಡಿಮೆಯ 50%, ನಮ್ಮ ದುಡಿಮೆಯ 50%ನ್ನು ಭಗವಂತನ ಸೇವೆಗೆ, ಶುದ್ಧ ಭಕ್ತರ ಸೇವೆಗೆ, ಪ್ರಭುಪಾದರ ಸೇವೆಗೆ, ಪ್ರಚಾರದ ಸೇವೆಗೆ, ಭಗವದ್ಗೀತೆಯ ಸಂದೇಶಕ್ಕೆ, ಇದಕ್ಕೆ ನಾವು ದಾನ ಮಾಡಬೇಕು, ಚಾರಿಟಿ, ಡೊನೇಷನ್. ಸೊ ಆವಾಗ ಕಲಿಯ ಪ್ರಭಾವ ನಮ್ಮ ಜೀವನದಲ್ಲಿ ಇರುವುದಿಲ್ಲ. ಸೊ ಇದನ್ನು ನಮ್ಮ ಆಚಾರ್ಯರು, ನಮ್ಮ ಗುರು ಪರಂಪರೆಯಲ್ಲಿ ಬರುವ ಒಬ್ಬರು ಆಚಾರ್ಯರು, ಒಬ್ಬ ವೆರಿ ಪವರ್ಫುಲ್ ಆಚಾರ್ಯ ರೂಪ ಗೋಸ್ವಾಮಿಗಳು ನಮಗೆ ರೆಕಮೆಂಡೇಶನ್ ಕೊಡ್ತಾರೆ. ರೂಪ ಗೋಸ್ವಾಮಿಗಳು ಏನು ಹೇಳ್ತಾರೆ ಅಂದರೆ, ಸೊ ಒಬ್ಬರು ದುಡಿಯುತ್ತಿರುವಾಗ ಅವರ 50%, 50% ಭಗವಂತನ ಸೇವೆಯಲ್ಲಿ, ಭಕ್ತಿಯ ಸೇವೆಯಲ್ಲಿ ಅವರು ಇನ್ವಾಲ್ವ್ ಮಾಡಬೇಕು, ದಾನ ಮಾಡಬೇಕು. ಇನ್ನು ಎಷ್ಟು ಮಿಕ್ಕಿದೆ? ಇನ್ನು 50% ಮಿಕ್ಕಿದೆ. ಸೊ ಆ 50%ಅಲ್ಲಿ 25% ಮತ್ತು 25% ಮತ್ತೆ ಡಿವಿಷನ್ ಆಗುತ್ತೆ. ಸೊ ಆ 25%ಅಲ್ಲಿ ಮೇಂಟೆನೆನ್ಸ್, ಲೈವ್ಲಿಹುಡ್. ಸೊ ನಾವು ಜೀವಂತವಾಗಿರಬೇಕಲ್ಲ, ಊಟ, ತಿಂಡಿ, ಮನೆ, ನೀರು, ಬೇಸಿಕ್ ಪ್ರಿನ್ಸಿಪಲ್ಸ್. ಸೊ ನಮ್ಮ ಮತ್ತು ನಮ್ಮ ಕುಟುಂಬದವರ ಮೇಂಟೆನೆನ್ಸ್ಗಾಗಿ, ನಿರ್ವಹಣೆಗಾಗಿ 25% ಇಟ್ಕೋಬೇಕು. ಮತ್ತು ಆ್ಯಕ್ಚುಲಿ ಎಲ್ಲ ಖರ್ಚು ಮಾಡಿಬಿಡೋದಲ್ಲ, 50%ಅಲ್ಲಿ ಎಲ್ಲ ಖರ್ಚು ಮಾಡೋದಲ್ಲ, ಬೇಸಿಕ್ ಮೇಂಟೆನೆನ್ಸ್ಗೆ 25% ಇಟ್ಕೋಬೇಕು. ಆಮೇಲೆ ಮತ್ತೆ ಇನ್ನು 25%, 25% ಏನಾರ ವೈಯಕ್ತಿಕ ತುರ್ತು ಪರಿಸ್ಥಿತಿ, ಪರ್ಸನಲ್ ಎಮರ್ಜೆನ್ಸೀಸ್, ಮೆಡಿಕಲ್ ಎಮರ್ಜೆನ್ಸಿ, ಮತ್ತು ಅನಿರೀಕ್ಷಿತ ತೊಂದರೆಗಳು, ಅನ್ಫೋರ್ಸೀನ್ ಸಿಚುಯೇಷನ್ಸ್ ಏನಾರು ಬಂದರೆ ಹಾಗೆ 25% ಸೇವ್ ಮಾಡಿ ಇಟ್ಕೋಬೇಕು. ಸೊ ಈ ರೀತಿ ನಮ್ಮ ಜೀವನ, ದಿಸ್ ದ ಹೈಯೆಸ್ಟ್ ರೆಕಮೆಂಡೇಶನ್ ಗಿವನ್ ಬೈ ರೂಪ ಗೋಸ್ವಾಮಿ. ಸೊ ನಾವು
ಈಗ ಏನು ಮಾಡ್ತಿಲ್ಲ ಆ ಥರ ಅಂದರೆ ಸ್ವಲ್ಪ ಸ್ಟಾರ್ಟ್ ಮಾಡಬೇಕು. ಈಗ ನಮ್ಮ ದುಡಿಮೆಯಲ್ಲಿ ಅಟ್ಲೀಸ್ಟ್ 5%, 10%, 20% ಆ ಥರ ಸ್ಲೋಗಿ ಸ್ಟಾರ್ಟ್ ಮಾಡಿದ್ರೆ ಈ ರೂಪ ಗೋಸ್ವಾಮಿ ಹೇಳಿರುವ ಪ್ರಿನ್ಸಿಪಲ್ ಇದು ಫಾಲೋ ಮಾಡಿದ್ರೆ, ರೂಪ ಗೋಸ್ವಾಮಿ ಹೇಳಿರುವ ಪ್ರಿನ್ಸಿಪಲ್ ಕಲಿಯ ಪ್ರಭಾವ ನಮ್ಮ ಜೀವನದಲ್ಲಿ ಇರುವುದಿಲ್ಲ. ಯಾಕಂದರೆ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಹಲವಾರು ವಿಚಾರಗಳಲ್ಲಿ, ಹಲವಾರು ಜಾಗಗಳಲ್ಲಿ, ಹಲವಾರು ರೀತಿಯಲ್ಲಿ, ಹಲವಾರು ಜನರ ಹತ್ರ ಇಂಟರ್ಯಾಕ್ಷನ್ಸ್ ಇರುತ್ತೆ. ತುಂಬ ಕಾಂಪ್ಲಿಕೇಟೆಡ್ ಇದು. 3 ಮೋಡ್ಸ್ ಆಫ್ ಮೆಟೀರಿಯಲ್ ನೇಚರಲ್ಲಿ ಇನ್ವಾಲ್ವ್ ಆಗ್ತೀವಿ ಹಲವಾರು ಆ್ಯಕ್ಟಿವಿಟೀಸಲ್ಲಿ. ಸೊ ಹಲವಾರು ಕಡೆ ಹೊಸ ಕರ್ಮಗಳ ಸೃಷ್ಟಿಯಾಗುತ್ತೆ. ನಾವು ಮೋಡ್ ಆಫ್ ಪ್ಯಾಷನ್ನಿಂದ, ಮೋಡ್ ಆಫ್ ಇಗ್ನೋರೆನ್ಸಿಂದ ಹಲವಾರು ರೀತಿಯ ಕಾರ್ಯಕ್ರಮಗಳು ಮಾಡ್ತೀವಿ. ಸೊ ಈ ರೀತಿ ನಾವು ಹೇಗೆ ರೂಪ ಗೋಸ್ವಾಮಿಗಳು ನಮಗೆ ಹೇಗೆ ಏನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಹೀಗೆ ಪ್ರಯತ್ನ ಪಟ್ಟರೆ ಕಲಿಯುಗದ ಪ್ರಭಾವ ನಮ್ಮ ಮೇಲೆ ಇರುವುದಿಲ್ಲ. ಸೊ ಹೀಗೆ ಪ್ರಭುಪಾದರು ಹಲವಾರು ವಿಚಾರಗಳನ್ನು ಈ ಭಾವಾರ್ಥದಲ್ಲಿ ಹೇಳಿದ್ದಾರೆ. ಮುಂದೆ ಶ್ಲೋಕಗಳಲ್ಲಿ ಹೇಗೆ ಶೃಂಗಿ ಬ್ರಾಹ್ಮಣ ಪರೀಕ್ಷಿತ್ ಮಹಾರಾಜನ್ನು ಶಾಪ ಕೊಡ್ತಾನೆ, ಏನು ಹೇಳ್ತಾನೆ ಅದೆಲ್ಲ ಬರುತ್ತೆ. ಸೊ ಹೀಗೆ ಅವರ ತಂದೆಯನ್ನು ಆ ಸಿಚುಯೇಷನನ್ನು ಕೇಳಿ ತಿಳಿದು ಆ ಶೃಂಗಿ ಬ್ರಾಹ್ಮಣ ಬಂದು ಅಲ್ಲಿ ಪರೀಕ್ಷಿತ್ ಮಹಾರಾಜನಿಗೆ ಮಾತಾಡಲು ಸ್ಟಾರ್ಟ್ ಮಾಡ್ತಾನೆ. ಮುಂದಿನ ಶ್ಲೋಕದಿಂದ ಅದು ಶುರು ಆಗುತ್ತೆ. ಓಕೆ. ಸೊ 1950 ಅರೌಂಡ್ 1950s. ಸೊ ಆ ಸಮಯದಲ್ಲಿ ಕೆಲವು ಸೈಂಟಿಸ್ಟ್ಗಳು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಇಲ್ಲಿ ಈ ಲೋಕದಲ್ಲಿ, ಬೇರೆ ದೇಶದಲ್ಲಿ. ಅವ್ರೇನು ಮಾಡ್ತಾರಂದರೆ ಇಲಿಗಳು, ರ್ಯಾಟ್ಸ್, ಕೆಲವು ಇಲಿಗಳನ್ನು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಕೆಲವು ಇಲಿಗಳನ್ನು ಎಲ್ಲ ಸಪ್ರೇಟಾಗಿ ಇಟ್ಟಿರ್ತಾರೆ. ಒಂದೊಂದೇ ಇಲಿಗಳನ್ನು ಬೇರೆ ಬೇರೆ ಜಾಗದಲ್ಲಿ ಇಟ್ಟಿರ್ತಾರೆ. ಆ ಇಲಿಗಳಿಗೆ 2 ರೀತಿಯ ಲಿಕ್ವಿಡನ್ನು ಅವರು ಅರೇಂಜ್ ಮಾಡಿರ್ತಾರೆ. ಸೊ ಪ್ರಾಣಿಗಳು ಕೂಡ ನೀರು ಕುಡಿಯುತ್ತಲ್ವ, ಎಲ್ಲ ಜೀವಿಗಳು ನೀರು ಕುಡಿಯುತ್ತೆ, ಊಟ ಮಾಡುತ್ತೆ. ಸೊ ಹಾಗೆ ಅವರು ಒಂದಲ್ಲಿ ರೆಗ್ಯುಲರ್ ನೀರು, ನಾರ್ಮಲ್ ನೀರನ್ನು ಇಟ್ಟಿರ್ತಾರೆ ಒಂದು ಅರೇಂಜ್ಮೆಂಟಲ್ಲಿ. ಅದರ ಪಕ್ಕನೇ ಇನ್ನೊಂದರಲ್ಲಿ ಒಂದು ಇಂಟಾಕ್ಸಿಕೇಷನ್ ಇದೆ, ಇಂಟಾಕ್ಸಿಕೆಂಟ್, ಹೆರೋಯಿನ್ ಅಂತ, ಹೆರೋಯಿನ್. ಸೊ ಅದನ್ನು ಒಂದು ನೀರಿನಲ್ಲಿ, ಲಿಕ್ವಿಡಲ್ಲಿ ಮಿಕ್ಸ್ ಮಾಡಿರುವ ಒಂದು ಅಪಾರ್ಟಸ್, ಒಂದು ಕಡೆ ನೀರು, ಇನ್ನೊಂದು ಕಡೆ ಅದು ಹೆರೋಯಿನ್ ಇರುವ ಡ್ರಗ್, ಅದೆರಡನ್ನೂ ಇಟ್ಟಿರ್ತಾರೆ. ಸ್ವಲ್ಪ ದಿನಗಳ ನಂತರ ಈ ಎಕ್ಸ್ಪೆರಿಮೆಂಟಲ್ಲಿ ಅವರು ಏನು ಅಬ್ಸರ್ವ್ ಮಾಡ್ತಾರೆ ಅಂದರೆ, ಈ ಒಂಟಿಯಾಗಿರುವ ಇಲಿಗಳು ನೀರನ್ನು ಜಾಸ್ತಿ ಕುಡಿಯಲ್ಲ, ನೀರು ಸ್ವಲ್ಪನೇ ಕುಡಿಯೋದು. ಕೆಲವು ಇಲಿಗಳು ನೀರನ್ನೇ ಕುಡಿಯಲ್ಲ, ಬರೀ ಆ ಹೆರೋಯಿನ್ ಇರುವ, ಇಂಟಾಕ್ಸಿಕೇಷನ್, ಮದ ಇರುವ ಆ ನೀರನ್ನು ಮಾತ್ರ ಕುಡಿಯೋದು. ಸೊ ಹಾಗೆ ಅದನ್ನು ಕುಡಿದು ಓವರ್ ಡೋಸ್ ಅಂದರೆ, ಈಗ ನಾವು ಒಂದು ಉದಾಹರಣೆ ಏನಂದರೆ, ಪ್ರತಿದಿನ 4 ಲೀಟ್ರ್ ನೀರು ಕುಡಿಬೇಕು ಅಂತ ಅಂದ್ಕೊಳ್ಳಿ, ಇದೊಂದು ಉದಾಹರಣೆ. ಸೊ 10 ಲೀಟ್ರ್ ನೀರು ಕುಡಿದ್ರೆ, 20 ಲೀಟ್ರ್ ನೀರು ಕುಡಿದ್ರೆ ಅದನ್ನು ಓವರ್ ಡೋಸ್ ಅಂತಾರೆ. ಕೆಲವು ಸಲ ಮೆಡಿಸಿನಲ್ಲಿ ಕೂಡ ಓವರ್ ಡೋಸ್ ಆಗಿ ಹಾನಿಯಾಗುತ್ತೆ. ಸೊ ಹಾಗೆ ಈ ಥರ ಇಲಿಗಳು ಆ ಹೆರೋಯಿನ್ ನೀರನ್ನು ಕುಡಿದು ಓವರ್ ಡೇಸ್ ಆಗಿ ಸತ್ತೋಗುತ್ತೆ. ಸೊ ಈ ಎಲ್ಲ ಇಲಿಗಳು ಒಂದೇ ಇರುತ್ತೆ, ಸಪ್ರೇಟಾಗಿರುತ್ತೆ. ಅವ್ರಿಗೇನು ಬೇರೆ ಮಾಡೋದಕ್ಕೆ ಕೆಲಸ ಇರಲ್ಲ, ಅಲ್ಲೇ ನೀರು ಸಿಗುತ್ತೆ, ಅಲ್ಲೇ ಊಟ ಇರುತ್ತೆ, ಅದೊಂದೇ ಆ್ಯಕ್ಟಿವಿಟಿ.
ಓಕೆ, ಸೊ ಈ ಎಕ್ಸ್ಪೆರಿಮೆಂಟ್ ರಿಪೋರ್ಟ್ ಎಲ್ಲ ಬರೆದು ಒಂದು ಕಡೆ ಇಟ್ಟಿರ್ತಾರೆ. ಸೊ ಹಾಗೆ ಮತ್ತೊಂದು ಗ್ರೂಪ್, ಸೈಂಟಿಸ್ಟ್ ಗ್ರೂಪ್ 1970s ಈ ರಿಪೋರ್ಟ್ನ ನೋಡಿ ಮತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದೇ ರಿಪೋರ್ಟಿನ, ಅದೇ ಎಕ್ಸ್ಪೆರಿಮೆಂಟಿನ 1950 ಎಕ್ಸ್ಪೆರಿಮೆಂಟಿನ ಆಧಾರದ ಮೇಲೆಗೆ ಮತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ಆದರೆ ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ, ಎಲ್ಲ ಸಪರೇಟಾಗಿ ಇಡೋದು ಬದಲು, ಬೇರೆ ಬೇರೆ ಇಡೋದು ಬದಲು ಈ ಇಲಿಗಳನ್ನು ಒಂದೇ ಕಡೆ ಇಡ್ತಾರೆ, ಒಂದೇ ಜಾಗದಲ್ಲಿ ಇಡ್ತಾರೆ. ಏನು ಮಾಡ್ತಾರೆ ಅಂದರೆ, ಅವರು ರ್ಯಾಟ್ ಪಾರ್ಕ್ ಅಂದರೆ, ಈಗ ಥೀಮ್ ಪಾರ್ಕ್ ಅಂತ ಕೇಳಿದ್ದೀರಲ್ಲ, ಎಷ್ಟೊಂದು ಕಡೆ ಥೀಮ್ ಪಾರ್ಕ್ ಇದೆ, ಡಿಸ್ನಿ ಲ್ಯಾಂಡ್ ಇದೆ. ಸೊ ಅದೊಂದು ಥೀಮ್ ಪಾರ್ಕ್. ಆ ಥೀಮ್ ಪಾರ್ಕ್ ಅಲ್ಲಿ ಥೀಮ್ ಏನಿದೆ ಅಂದರೆ ಕಾರ್ಟೂನ್ ಅಲ್ವಾ, ಅದು ಥೀಮ್. ಸೊ ಹಾಗೆ ನಮ್ಮ ವೈಕುಂಠ ಹಿಲ್ಲಲ್ಲಿ, ಆಮೇಲೆ ಬೃಂದಾವನ ಚಂದ್ರೋದಯ ಮಂದಿರಲ್ಲಿ ಥೀಮ್ ಪಾರ್ಕ್ ಬರುತ್ತೆ, ಫ್ಯೂಚರಲ್ಲಿ ಬರುತ್ತೆ. ಸೊ ಅಲ್ಲಿ ಥೀಮ್ ಏನಿರುತ್ತೆ, ಕೃಷ್ಣ ಇಸ್ ದ ಥೀಮ್. ಕೃಷ್ಣನ ಲೀಲೆಗಳು, ಭಗವಂತನ ಸಂದೇಶ, ಹಿಸ್ಟ್ರಿ, ಕೃಷ್ಣನ ಅವತಾರಗಳು, ಅದು ಥೀಮ್ ಅಲ್ವಾ. ಸೊ ಇಲ್ಲಿ ಈ ಸೈಂಟಿಸ್ಟ್ ಏನು ಮಾಡಿದ್ದಾರೆ, ಒಂದು ಥೀಮ್ ಪಾರ್ಕ್ ಮಾಡಿದ್ದಾರೆ. ಯಾರಿಗೆ? ಇಲಿಗಳಿಗೆ. ಸೊ ಅಲ್ಲಿ ಅವ್ರಿಗೆ ಆಟ ಆಡೋದಕ್ಕೆ ಮತ್ತು ಕೆಲವು ಅವ್ರಿಗೆ ರಿಲೇಟ್ ಮಾಡೋದಕ್ಕೆ ವಸ್ತುಗಳನ್ನ ಇಟ್ಟಿದ್ದಾರೆ. ಆ ಇಲಿಗಳಿಗೆ ಸ್ವಲ್ಪ ಟಾಯ್ಸ್ ಇಟ್ಟಿದ್ದಾರೆ ಆಟ ಆಡೋಕ್ಕೆ, ಟನಲ್ಸ್ ಮಾಡಿದ್ದಾರೆ, ಮತ್ತು ರುಚಿಯಾದ ಊಟಗಳಿಟ್ಟಿದ್ದಾರೆ, ಏನು ತಿನ್ನುತ್ತೆ ಇಲಿಗಳು. ಇಲ್ಲೂ ಕೂಡ ಅದೇ ಎರಡು ರೀತಿಯ ಅಪಾರ್ಟಸ್ ಮಾಡಿದ್ದಾರೆ, ಅವರು ಅರೇಂಜ್ಮೆಂಟ್ ಮಾಡಿದ್ದಾರೆ. ಒಂದರಲ್ಲಿ ನಾರ್ಮಲ್ ನೀರು, ಇನ್ನೊಂದರಲ್ಲಿ ಡ್ರಗ್ ಆಗಿರುವ ನೀರು, ಹೆರೋಯಿನ್ನಿಂದ ಡ್ರಗ್ ಆಗಿರುವ ನೀರು, ಇಂಟಾಕ್ಸಿಕೇಟೆಡ್ ವಾಟರ್. ಆದರೆ ಇಲ್ಲಿ ಅವರು ಒಂದೇ ಇಲಿ ಇಲ್ಲ, ಎಷ್ಟೊಂದು ಇಲಿಗಳಿದೆ. ಸೊ ಇದು ಸ್ವಲ್ಪ ದಿನಗಳಾಗುತ್ತೆ, ಅಬ್ಸರ್ವೇಷನ್ ಎಲ್ಲ ಮಾಡ್ತಾರೆ ಸೈಂಟಿಸ್ಟ್. ಸೊ ಇವಾಗ ಅವರು ರಿಪೋರ್ಟ್ ಬರೀತಾ ಇರ್ತಾರೆ. ಸೊ ಇಲ್ಲೇನು ಅವ್ರು ಅಬ್ಸರ್ವ್ ಮಾಡ್ತಾರೆ ಅಂದರೆ, ಈ ಇಲಿಗಳು, ಒಂದು ಇಲಿ ಕೂಡ ಸಾಯಲ್ಲ, ಒಂದು ಇಲಿ ಕೂಡ ಆ ಡ್ರಗ್ ಓವರ್ ಡೋಸಿಂದ ಸಾಯಲ್ಲ. ಇನ್ಫ್ಯಾಕ್ಟ್ ಆ ಇಲಿಗಳು ಸ್ವಲ್ಪನೂ ಕೂಡ ತಗೊಳ್ಳಲ್ಲ, ಡ್ರಗ್ಡ್ ವಾಟರ್ನ ಸ್ವಲ್ಪ ಕೂಡ ತಗೊಳ್ಳಲ್ಲ, ಬರೀ ನಾರ್ಮಲ್ ನೀರು ಮಾತ್ರ ತಗೊಳ್ತವೆ. ಸೊ ಈ ಗ್ರೂಪಲ್ಲಿ, ಈ ರ್ಯಾಟ್ ಪಾರ್ಕಲ್ಲಿ ಕೆಲವು ಇಲಿಗಳು ಏನು ಸಪ್ರೇಟಾಗಿ ಇಟ್ಟಿದ್ರು, ಸಪ್ರೇಟಾಗೂ ಇಟ್ಟಿದ್ರು ಕೆಲವು ಇಲಿಗಳನ್ನು, ಅದನ್ನು ಕೂಡ ತಗೊಂಡಿಡ್ತಾರೆ ಇಲ್ಲಿ ಇನ್ನೂ ಅನಾಲಿಸಿಸ್ ಮಾಡೋದಕ್ಕೆ. ಆ ಇಲಿಗಳು ಕೂಡ ಅಲ್ಲಿ ಮುಂಚೆ ಏನು ಡ್ರಗ್ಡ್ ವಾಟರ್ ತಗೋತಾ ಇದ್ರು, ಇಲ್ಲಿ ನಾರ್ಮಲ್ ನೀರು ಕುಡಿಯೋಕ್ಕೆ ಶುರು ಮಾಡುತ್ತೆ. ಸೊ ಇಷ್ಟು ದೊಡ್ಡ ಕತೆ ಹೇಳಿದೆ ನಾನು ಅಲ್ವಾ, ಇದು ಬೇಕಾಗಿಲ್ಲ ಈ ಕತೆ ಹೇಳೋದು. ಸೊ ಇದರ ಸಾರಾಂಶ ಏನಂದರೆ, ನಮಗೆ ಏನು ಕಲಿಯೋದಿದೆ ಅಂದರೆ, ಅಸೋಸಿಯೇಷನ್, ಸಂಘ ಎಷ್ಟು ಪವರ್ಫುಲ್ ಅಂತ ಇದು ಒಂದು ಹಿಸ್ಟ್ರಿಲಿ ಒಂದು ಪ್ರಾಣಿಗಳ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಆ ಇಲಿ ಒಂದೇ ಇತ್ತು, ಏನೂ ಕಾರ್ಯ ಇಲ್ಲ ಮಾಡೋದಕ್ಕೆ, ಊಟ ತಿಂಡಿ ಸಿಗ್ತಾ ಇತ್ತು, ಆದರೆ ಚೆನ್ನಾಗಿರೋ ನೀರನ್ನು ಬಿಟ್ಟು ಅದು ಒಂದು ಡ್ರಗ್ಡ್ ನೀರನ್ನು ಕುಡಿತಾ ಇತ್ತು. ಅದನ್ನು ಓವರ್ ಡೋಸ್ ಆಗಿ ಅದು ಸತ್ತೋಯ್ತು. ಸೊ ಹಾಗೆ ಸಂಘ ಎಷ್ಟು ಇಂಪಾರ್ಟೆಂಟ್ ಅಂತ, ಈ ಅಸೋಸಿಯೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾವೆಲ್ಲ ಈಗ ಪ್ರಾಕ್ಟೀಸಿಂಗ್ ಡಿವೋಟೀಸ್, ಭಕ್ತರ ಟ್ರೈ ಮಾಡ್ತಾ ಇದ್ದೀವಿ. ಪ್ರಭುಪಾದರು ಏನು ಹೇಳಿದ್ದಾರೆ, ಆ ಪ್ರಿನ್ಸಿಪಲ್ಸನ್ನು ಎಷ್ಟಾಗುತ್ತಷ್ಟು ನಮ್ಮ ಲೈಫಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆದರೆ ನಾವು ಒಬ್ಬರೇ ಟ್ರೈ ಮಾಡ್ತಿದ್ರೆ ನಮಗೆ ಕಷ್ಟ ಆಗುತ್ತೆ. ಯಾಕಂದರೆ ಈ ಕಲಿಯ ಪ್ರಭಾವ ಹಲವಾರು ರೀತಿಗಳಲ್ಲಿ, ಈಗ ನಾವು ನೋಡಿದ್ವಿ, ಎಷ್ಟು 5 ವೆರೈಟಿ ರೀತಿಯಲ್ಲಿ ಬರುತ್ತೆ. ಸೊ ನಮಗೆ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು. ನೋ ಮೀಟ್ ಈಟಿಂಗ್, ನೋ ಗ್ಯಾಮ್ಲಿಂಗ್, ನೋ ಇಂಟಾಕ್ಸಿಕೇಶನ್, ನೋ ಇಲಿಸಿಟ್ ಸೆಕ್ಸ್, ಅದೆಲ್ಲ ಪ್ರಾಕ್ಟೀಸ್ ಮಾಡಿ 16 ಮಾಲೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. ಸೊ ಇದೆಲ್ಲ ಒಬ್ಬರೇ ಮಾಡ್ತಾ ಇದ್ರೆ ಕಷ್ಟ ಆಗತ್ತೆ. ಈ ಕಲಿಯ ಪ್ರಭಾವದಿಂದ ನಾವು ಅದರಿಂದ ಆಚೆ ಕೂಡ ಬರ್ಬೋದು, ಇನ್ಫ್ಲೂಯೆನ್ಸಿಂದ. ಅದಕ್ಕಾಗಿ ಅಸೋಸಿಯೇಷನ್, ಸಂಘ, ಭಕ್ತರ ಸಂಘ,
ಪ್ರಭುಪಾದರ ಸಂಘ, ಶುದ್ಧ ಭಕ್ತರ ಸಂಘ, ಗುರು ಸಾಧು ಶಾಸ್ತ್ರರ ಸಂಘ. ಸೊ ಈ ರೀತಿ ನಮ್ಮ ಜೀವನದಲ್ಲಿ ನಾವು ಈ ಸಂಘದಿಂದ ನಮ್ಮ ಲೈಫನ್ನು, ನಮ್ಮ ಆ್ಯಕ್ಟಿವಿಟೀಸನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ನಾವು ಯಾವ ನೀರು ಕುಡಿತೀವಿ ಆವಾಗ ರೆಗ್ಯುಲರ್ ನೀರಾ ಅಥವಾ ಡ್ರಗ್ಡ್ ವಾಟರಾ? ಶುದ್ಧ ನೀರು, ಎಕ್ಸ್ಪೆರಿಮೆಂಟಿಂದ ಅಲ್ವಾ? ಸೊ ಅದಕ್ಕೆ ಪ್ರಭುಪಾದರ ಸಂಘ ಬಹಳ ಮುಖ್ಯ, ಸಾಧುಗಳ ಸಂಘ ಬಹಳ ಮುಖ್ಯ, ಬೇರೆ ಭಕ್ತರ ಸಂಘ ಬಹಳ ಮುಖ್ಯ, ವೈಷ್ಣವರ ಸಂಘ ಬಹಳ ಮುಖ್ಯ, ಹರಿನಾಮ, ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಹರೇ ಕೃಷ್ಣ ಮಂತ್ರದ ಸಂಘ ನಮಗೆ ಬಹಳ ಮುಖ್ಯ. ಶ್ರೀಮದ್ ಭಾಗವತ ಪುರಾಣ, ಭಗವದ್ಗೀತಾ, ಈ ಗ್ರಂಥಗಳ, ಶುದ್ಧ ಗ್ರಂಥಗಳ ಸಂಘ ನಮಗೆ ಬಹಳ ಮುಖ್ಯ. ಪ್ರಾಕ್ಟಿಕಲ್ ಡಿವೋಷನಲ್ ಸರ್ವಿಸ್ ಮಾಡ್ಬೋದು ನಮ್ಮ ಆ್ಯಕ್ಟಿವಿಟೀಸ್, ಎಂಗೇಜ್ಮೆಂಟ್ಗೆ. ಜಪ, ಚಾಂಟಿಂಗ್ 24 hours ಜಪ ಮಾಡ್ಬೋದು ನಾವು. ಪ್ರಭುಪಾದ ಪುಸ್ತಕಗಳು ಓದೋದು. ಸೊ ಇದೆಲ್ಲ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ನಮಗೆ ಹೇಗೆ ಪಾಸಿಟಿವ್ ಸಂಘ, ಪಾಸಿಟಿವ್ ಅಸೋಸಿಯೇಷನ್. ಒಂದೇ ಒಂದು ಕಡ್ಡಿ ಇದ್ರೆ ಟಕ್ಕಂತ ಮುರಿದೋಗುತ್ತೆ. 15 ಕಡ್ಡಿ, 20 ಕಡ್ಡಿ, 30 ಕಡ್ಡಿ ಇದ್ರೆ ಮುರಿಯೋಕ್ಕಾಗಲ್ಲ. ಸೊ ಅದಕ್ಕೆ ಪಾಸಿಟಿವ್ ಅಸೋಸಿಯೇಷನ್. ಸೊ ಇಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಇದೆ, ನೀವು ಸಂಡೇ ಮಾತ್ರ ಬರೋದಲ್ಲ, ಟ್ರೈ ಮಾಡಿ ವಾರಕ್ಕೆ 2 ದಿನ 3 ದಿನ ಬರೋದಕ್ಕೆ. ಸೊ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿದ್ರೆ, ಮನೆಯಲ್ಲಿ ಈಗ 5 ಜನ ಇರ್ತೀರ ಅಂದ್ಕೊಳ್ತೀವಿ, ಅದರಲ್ಲಿ ಒಬ್ಬರು ಮಾಡ್ಬೋದು, ಇಬ್ಬರು ಮಾಡ್ಬೋದು. ಕೆಲವರು ಕೋಆಪರೇಷನ್ ಮಾಡಲ್ಲ, ಕೆಲವರು ಮಾಡಿದ್ರೆ ಅವರೆಲ್ಲ ಭಾಗ್ಯವಂತರು, ಫಾರ್ಚುನೇಟ್, ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ರೆ. ಸೊ ಆಗ ದೇವಸ್ಥಾನಕ್ಕೆ ಬನ್ನಿ, ಇಲ್ಲಿ ಭಗವಂತ ಇದ್ದಾನೆ, ಅರ್ಚ ವಿಗ್ರಹ ಇದೆ, ಪ್ರಭುಪಾದ ಇದ್ದಾರೆ, ವೆರಿ ಪವರ್ಫುಲ್ ಪ್ಲೇಸ್. ಆದಷ್ಟು ಬನ್ನಿ, ಪ್ರಯತ್ನ ಮಾಡಿ. ಸೊ ಹಾಗೆ ಆ ಸಂಘದಿಂದ, ಆ ಅಸೋಸಿಯೇಷನಿಂದ ನಮ್ಮ ಭಕ್ತಿ ದೃಢವಾಗುತ್ತೆ, ನಮ್ಮ ಭಕ್ತಿಯ ಪ್ರಾಕ್ಟೀಸಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ನೀವು ಹೇಗೆ ಏನಾರ ಸ್ಟ್ರಗಲ್ ಮಾಡ್ತಿದ್ರೆ, ಈಗ ಲೆಟ್ಸೆ ನೀವು ಮನೇಲಿ 8 ಮಾಲೆ ಜಪ ಮಾಡ್ತಿದ್ದೀರಾ, ದೇವಸ್ಥಾನಕ್ಕೆ ಬಂದರೆ 12 ಮಾಲೆ ಮಾಡ್ಬೋದು. ಒಂದು ಎಕ್ಸಾಂಪಲ್ ಹಾಗೆ. ಈಗ ಮನೆಯಲ್ಲಿ ಒಂದು 10 ನಿಮಿಷ ಓದ್ತಾ ಇದ್ದೀರಾ, ದೇವಸ್ಥಾನಕ್ಕೆ ಬಂದರೆ 45 ನಿಮಿಷ ಓದ್ಬೋದು. ಲೈಕ್ ದಟ್ ಎಕ್ಸಾಂಪಲ್. ಸೊ ಈ ರೀತಿ ಆ ಒಂದು ಎಕ್ಸ್ಪೆರಿಮೆಂಟಿಂದ ಒಂದು ಅನಾಲಜಿ, ನಾವು ಹೇಗೆ ನಮ್ಮ ಭಕ್ತಿ ಜೀವನದಲ್ಲಿ ಸಂಘದಿಂದ, ಅಸೋಸಿಯೇಷನಿಂದ ಬಹಳ, ಅಸೋಸಿಯೇಷನ್ ಇಸ್ ವೆರಿ ಪವರ್ಫುಲ್. ಸಾಧು ಸಂಘ ಬಹಳ ಪವರ್ಫುಲ್ ಇದೆ ಇದು. ಈಗ ಹೇಗೆ ಗಿಳಿ, ಪ್ಯಾರೆಟ್, ಒಂದು ಗಿಳಿ ಒಂದು ಋಷಿ ಮುನಿಯ ಆಶ್ರಮದಲ್ಲಿ ಬೆಳೆಯುತ್ತೆ, ಒಂದು ಗಿಳಿ ಒಂದು ಬುಚರ್, ಮಾಂಸ ಕಟ್ ಮಾಡೋದು, ಆರ್ ಕಳ್ಳ, ಎನಿಬಡಿ, ಅಲ್ಲಿ ಬೆಳೆಯುತ್ತೆ. ಸೊ ಒಬ್ಬರು ಋಷಿ ಮುನಿಗಳ ಆಶ್ರಮಕ್ಕೆ ಹೋದಾಗ ಆ ಗಿಳಿ ಹೇಳುತ್ತೆ, ಬನ್ನಿ ಕೂತ್ಕೊಳ್ಳಿ, ನೀರು ತಗೊಳ್ಳಿ, ಆರಾಮಾಗಿದ್ದೀರಾ, ಆ ಥರ ಹೇಳುತ್ತೆ, ಎಲ್ಲ ಪಾಸಿಟಿವ್ ಆಗಿ ಕೇಳುತ್ತೆ. ಆದರೆ ಈ ಬೂಚರ್ ಹತ್ರ ಹೋದರೆ, ಮಾಂಸ ಕಡೆಯವನ ಹತ್ರ ಹೋದರೆ, ಹಿಡ್ಕೋ ಅವನ್ನ, ಕಡಿ, ಎಸ್ಕೇಪ್ ಆಗಿಬಿಡ್ಬೇಡ, ಕಟ್ ಮಾಡು, ಸೊ ಆ ಥರ. ಸೊ ಸೇಮ್ ಗಿಳಿ ಅಲ್ವಾ, ಸೇಮ್ ಸ್ಪೀಶೀಸ್. ಸೊ ಅದಕ್ಕೆ ಅಸೋಸಿಯೇಷನ್ ಬಹಳ ಇಂಪಾರ್ಟೆಂಟ್. ಓಕೆ. ಸೊ ಮತ್ತೊಂದು, ಈಗ ನಮ್ಮ ಈ ಕೃಷ್ಣ ಪ್ರಜ್ಞೆಯ ಫೌಂಡೇಶನ್, ನಮಗೆ ಮೇಜರ್ ಫೌಂಡೇಶನ್ ಅಂದರೆ ಏನಂದರೆ ಈ ಹರೇ ಕೃಷ್ಣ ಮಹಾಮಂತ್ರ. ಈ ಹರೇ ಕೃಷ್ಣ ಮಹಾಮಂತ್ರ ನಮ್ಮ ಭಕ್ತಿಯಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ. ಸೊ ಈ ಹರೇ ಕೃಷ್ಣ ಮಹಾಮಂತ್ರ ಈಗ ಜಸ್ಟ್ 500 ವರ್ಷ ಹಳೆಯದಲ್ಲ. ಚೈತನ್ಯ ಮಹಾಪ್ರಭುಗಳು 500 ವರ್ಷ ಮುಂಚೆ ಬಂದರು ಅಲ್ವಾ, ವೆಸ್ಟ್ ಬೆಂಗಾಲ್ ಮಾಯಾಪುರ್ ನದಿಯಾ ಡಿಸ್ಟ್ರಿಕ್ಟಲ್ಲಿ. ಅವರು ಈ ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆಯನ್ನು ಸ್ಟಾರ್ಟ್ ಮಾಡಿದ್ರು, ಎಲ್ಲರಿಗೂ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಯಾರು ಅರ್ಹರಿಲ್ಲರೋ ಅವ್ರಿಗೂ ಕೂಡ ಕೊಟ್ಟರು.
ಈ ಭಗವಂತನ ಲವ್ ಆಫ್ ಗಾಡೆಡ್ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ. ಸೊ ಅಂದರೆ ಏನನ್ಸುತ್ತೆ ನಮಗೆ, ಇದು 500 ವರ್ಷ ಹಳೇದಂತ ಅನ್ಸುತ್ತೆ. ಆದರೆ ಈ ಹರೇ ಕೃಷ್ಣ ಮಹಾಮಂತ್ರ ಬಹಳ ಪುರಾತನವಾದದ್ದು, ವೆರಿ ಹಿಸ್ಟಾರಿಕ್. ಕೋಟಿ ಕೋಟಿ ವರ್ಷಗಳ ಹಿಂದೆ ಕೂಡ ಈ ಹರೇ ಕೃಷ್ಣ ಮಹಾಮಂತ್ರ ಇತ್ತು. ಈ ಹರೇ ಕೃಷ್ಣ ಮಹಾಮಂತ್ರ ಇಸ್ ವೆರಿ ಪವರ್ಫುಲ್, ಬಹಳ ಪವರ್ ಇದೆ ಇದರಲ್ಲಿ. ಸೊ ಶ್ರೀಮದ್ ಭಾಗವತದಲ್ಲಿ 3ನೇ ಸ್ಕಂದದ 13ನೇ ಶ್ಲೋಕದ 13ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಒಂದು ಇನ್ಸಿಡೆಂಟ್ ಬರುತ್ತೆ. ಇದು ಮೋಸ್ಟ್ಲಿ ಒನ್ ಆಫ್ ದ ಸತ್ಯಯುಗಾಸ್, ಒಂದು ಸತ್ಯಯುಗದಲ್ಲಿ ಆಗಿರುವ ಘಟನೆ, ರಿಯಲ್ ಇನ್ಸಿಡೆಂಟ್. ಏನಂದರೆ ಇದು ವರಾಹ ದೇವರ ಅಪಿಯರೆನ್ಸ್. ಸೊ ವರಾಹ ದೇವರು ಹೇಗೆ ಬಂದರು, ಹಿರಣ್ಯಾಕ್ಷನನ್ನು ಹೇಗೆ ಸಂಹರಿಸಿದ್ರು, ಭೂಮಿಯನ್ನು ಹೇಗೆ ನೀರಿನಿಂದ ಆಚೆ ತಂದರು, ಈ ಒಂದು ಇನ್ಸಿಡೆಂಟ್ಸಲ್ಲಿ ಈ ಶ್ಲೋಕದಲ್ಲಿ 3.13.25 ಬರುತ್ತೆ. ನಿಶಮ್ಯ ತೇ ಗರ್ಗಹಿತಂ ಸ್ವಕೇದ ಕ್ಷಯಿಷ್ಣು ಮಾಯಾಮಯ ಶುಕರಸ್ಯ ಜನಸ್ತಪಸ್ಸತ್ಯ ನಿವಾಸಿನಸ್ತೆ ತ್ರಿಭಿಃ ಪವಿತ್ರೈರಿ ಮುನಯೋಃ ಗೃಣನ್ ಸ್ಮ. ನಾನು ಇಂಗ್ಲೀಷಲ್ಲಿ ಹೋಗ್ತೀನಿ, ಇದು ಅನುವಾದ. ವೆನ್ ದ ಗ್ರೇಟ್ ಸೇಜಸ್ ಆ್ಯಂಡ್ ಥಿಂಕರ್ಸ್ who are residents of Janaloka, Tapaloka, Satyaloka, heard the tumultuous sound of Lord Bor, which was the all-auspicious sound of the all-merciful Lord, they chanted auspicious chants from the 3 Vedas. ಸೊ ಈ ಜನಲೋಕ, ತಪಲೋಕ ಮತ್ತು ಸತ್ಯಲೋಕದ ನಿವಾಸಿಗಳು, ಋಷಿಗಳು, ಜನರು ಈ ವರಾಹ ದೇವರ ಶಬ್ದವನ್ನು ಕೇಳಿ, ಗರ್ಜನೆಯನ್ನು ಕೇಳಿ 3 ವೇದಗಳ ಆಸ್ಪಿಷಿಯಸ್ ಚಾಂಟ್ಸನ್ನು ಚಾಂಟ್ ಮಾಡ್ತಾರೆ. ಜನಲೋಕ, ತಪಲೋಕ, ಸತ್ಯಲೋಕ, ಇದೆಲ್ಲ ಹೈಯರ್ ಪ್ಲಾನೆಟರಿ ಸಿಸ್ಟಮ್ಸ್. ನಾವಿರೋದು ಭೂಲೋಕ, ಹೈಯರ್ ಪ್ಲಾನೆಟರಿ ಸಿಸ್ಟಮ್ಸ್, ಲೋವರ್ ಪ್ಲಾನೆಟರಿ ಸಿಸ್ಟಮ್ಸ್. ಸೊ ಹೈಯರ್ ಪ್ಲಾನೆಟರಿ ಸಿಸ್ಟಮ್ಸ್ ಜನಲೋಕ, ತಪಲೋಕ, ಸತ್ಯಲೋಕ. ಸೊ ಇಲ್ಲಿ ಅವರು ಇಂಪಾರ್ಟೆಂಟ್ ವೇದಿಕ್ ಮಂತ್ರಗಳನ್ನು ಭಗವಂತನ ಗ್ಲೋರಿಫಿಕೇಶನ್ಗೆ ಚಾಂಟ್ ಮಾಡ್ತಾರೆ. ಯಾರ್ಯಾರಿದ್ದಾರಲ್ಲಿ? ಬ್ರಹ್ಮ, ಭೃಗು, ಬ್ರಾಹ್ಮಣ ಪುತ್ರರು ಮೊದಲಾದ ಎಲ್ಲ ಋಷಿಗಳು ಮತ್ತು ಪಂಡಿತರು ಮತ್ತು ಬ್ರಾಹ್ಮಣರು ಚೈತನ್ಯ ಪೂರ್ಣರಾಗಿ ವೇದ ಮಂತ್ರಗಳ ಪಠನೆ ಮಾಡಿದರು, ಭಗವಂತನ ಸ್ತೋತ್ರ ಮಾಡಿದರು. ಇಲ್ಲಿ ಪ್ರಭುಪಾದ ಏನು ಬರೀತಾರೆ ಇದನ್ನು ಅಬ್ಸರ್ವ್ ಮಾಡಿ, ಇದನ್ನು ನೀಟಾಗಿ ಕೇಳಿಸ್ಕೊಳ್ಳಿ. ಅತ್ಯಂತ ಮಹತ್ವವಾದ ಹಲವಾರು ಪ್ರಾರ್ಥನೆಗಳು ಮಾಡಿದ್ದಾರೆ 3 ವೇದಗಳಿಂದ. ಅತ್ಯಂತ ಮಹತ್ವವಾದ ಶ್ಲೋಕವೆಂದರೆ ಬೃಹನ್ನಾರದಿಯ ಪುರಾಣದ ಶ್ಲೋಕ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದು ಹರೇ ಕೃಷ್ಣ ಮಹಾಮಂತ್ರ ಹೊಸದೇನಲ್ಲ, ಇದು ಇಟ್ಸ್ ವೆರಿ ಏನ್ಷಿಯಂಟ್ ಆ್ಯಂಡ್ ಇಟ್ಸ್ ವೆರಿ ಪವರ್ಫುಲ್. ಈಗ ಹೇಗೆ ಆತ್ಮ ಯಾವಾಗ ಸೃಷ್ಟಿಯಾಯಿತು ಅಂತ ಒಂದು ಹೇಳೋದಕ್ಕಾಗಲ್ಲ ನಾವು. ಸೊ ಭಗವಂತ ಇದ್ದಾನೆ, ಎಲ್ಲ ಆತ್ಮಗಳು ಇದ್ದಾರೆ. ಸೊ ಆತ್ಮ, ಜೀವಿ ಇಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಕೃಷ್ಣ. ಸೊ ಹಾಗೆ ಈ ಹರೇ ಕೃಷ್ಣ ಮಹಾಮಂತ್ರ ಯಾವಾಗ ಶುರು ಆಯಿತು? 500 ವರ್ಷ ಮುಂಚೆ ಶುರು ಆಗಿಲ್ಲ. ಇದು ಹಲವಾರು ಕೋಟಿ ವರ್ಷಗಳ ಮುಂಚೆ ಸೃಷ್ಟಿಯಲ್ಲೇ ಇದು ಇದೆ. ಇದು ಪ್ರಭುಪಾದ ಏನು ಹೇಳ್ತಾರೆ ಇಲ್ಲಿ? ಅತ್ಯಂತ ಮಹತ್ವವಾದ ಶ್ಲೋಕ, ವೆರಿ ವೆರಿ ಇಂಪಾರ್ಟೆಂಟ್ ಶ್ಲೋಕ ಇದು.
ಅದಕ್ಕೆ ನಾವು ಈ ಹರೇ ಕೃಷ್ಣ ಮಹಾಮಂತ್ರಕ್ಕೆ ವಿ ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್. ಪ್ರಭುಪಾದರು ನಮಗೆ ಕೊಟ್ಟಿದ್ದಾರೆ, ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ವೆರಿ ಪವರ್ಫುಲ್. ಸೊ ಚಾಂಟ್ ಹರೇ ಕೃಷ್ಣ ಆ್ಯಂಡ್ ಬಿ ಹ್ಯಾಪಿ. ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ ಮತ್ತು ಸಂತಸದಿಂದಿರಿ. ಓಕೆ, 16 ರೌಂಡ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಬಟ್ ಯಾರು 1 ಮಾಡ್ತಿದ್ರೆ 2 ಮಾಡಿ, 2 ಮಾಡ್ತಿದ್ರೆ 4 ಮಾಡಿ, 4 ಮಾಡ್ತಿದ್ರೆ 6 ಮಾಡಿ, ಅಥವಾ ಜಾಸ್ತಿ ಮಾಡಿ. ನಿಮಗೆ ಭಗವಂತನ ಕೃಪೆ ಸದಾ ಇರುತ್ತೆ. ಓಕೆ, ಶ್ರೀಲ ಪ್ರಭುಪಾದ್ ಕಿ, ಶ್ರೀಮದ್ ಭಾಗವತಂ ಕಿ, ವೃಂದೆ ದೇವಿ ತುಳಸಿ ಮಹಾರಾಣಿ ಕಿ, ಹರೇ ಕೃಷ್ಣ ಮಹಾಮಂತ್ರ ಕಿ, ನಿತಾಯ್ ಗೌರ್ ಪ್ರೇಮಾನಂದೇ ಹರಿ.